ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಾಂಭು ಸೈನ್ಸ್ ಡೈರಿಗೆ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೈಲಿ ಪ್ರೋಟೀನ್ ರೆಸಿಪಿ. ಇಲ್ಲಿ ಫಸ್ಟು ಒಂದು ಸ್ವಲ್ಪ ಅಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಪನ್ನೀರನ್ನು ತಗೊಂಡಿದ್ದೀನಿ. ಅದನ್ನು ಎರಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋ ಥರ ಹಾಕ್ಕೊಂಡು ಇದನ್ನು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಓಕೆ, ಇದು ಫುಡ್ ಪ್ರೊಸೆಸರು. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ, ಬಟ್ ನಾನು ಫಿಲಿಪ್ಸ್ ಅಂತ ಹೇಳಿದೆ. ಸಾರಿ, ಬಟ್ ಫಿಲಿಪ್ಸ್ ಅಲ್ಲ, ಇದು ಆ್ಯಕ್ಚುಲಿ ಪ್ರೀತಿ ಚೊಡಾಯ್ಕ್ ಅಂತ ಹೇಳಿಬಿಟ್ಟು. ಇದು ಫುಡ್ ಪ್ರೊಸೆಸರ್ ಪ್ಲಸ್ ಜ್ಯೂಸರ್ ಪ್ಲಸ್ ಮಿಕ್ಸಿ ಜಾರ್ಗಳು, 3 ಮಿಕ್ಸಿ ಜಾರ್ಗಳು ಬರ್ತವೆ. ಆ ಥರ ಬರುತ್ತೆ. ಇದು ತುಂಬ ವರ್ಕ್ ಆಗಿದೆ ನನಗೆ. ಎಸ್ಪೆಷಲಿ ನನ್ನ ಕೈ ಪೆಟ್ಟಾದಾಗಂತೂ ನನಗೆ ಚಪಾತಿ ಹಿಟ್ಟು ಕಲಿಸ್ಕೊಟ್ಟಿದೆ, ತರಕಾರಿಗಳು ಹೆಚ್ಚಿಕೊಟ್ಟಿದೆ, ತುರಿದು ಕೊಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಸಾಫ್ಟಾಗಿ ಮಾಡ್ಕೋಬೇಕಾಗತ್ತೆ ಚಪಾತಿ. ಓಕೆ, ಅಷ್ಟು ತುಂಬ ಹೆಲ್ಪ್ ಮಾಡಿದೆ. ಈಗಲೂ ನಾನು ಈಗ ಸ್ವಲ್ಪ ಕೈ ನೋವು ಸ್ವಲ್ಪ ಕಮ್ಮಿಯಾಗಿರೋದ್ರಿಂದ ತುಂಬ ಪೇಯ್ನ್ ಇದ್ದರೆ ಅದರಲ್ಲೇ ಹೆಲ್ಪ್ ತೊಗೊಳ್ತೀನಿ. ಆಮೇಲೆ ತುಂಬ ಅರ್ಜೆಂಟ್ ಇದ್ದರೆ ಅದನ್ನೇ ಹೆಲ್ಪ್ ತೊಗೊಳ್ತೀನಿ. ಎಮರ್ಜೆನ್ಸಿ ಇದೆ ಅದನ್ನೇ ಹೆಲ್ಪ್ ತೊಗೊಳ್ತೀನಿ. ಈರುಳ್ಳಿ ಗಿಡ ಸಣ್ಣಗೆ ಹೆಚ್ಕೊಟ್ಟು ಒಂಥರ ನಂಗೆ ಬಲಗೈ ಇದೆ ಅಂದಂಗೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅದು ಪ್ರೀತಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಆಮೇಲೆ ಇಲ್ಲಿ ನನ್ನ ಚಪಾತಿ ಮಾತ್ರ ತುಂಬ ಹೆವಿ ಸಾಫ್ಟಾಗಿದೆ. ಟ್ರಸ್ಟ್ ಮಿ ಫ್ರೆಂಡ್ಸ್, ಈ ಥರ ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂದರೆ ನೀವು ರಾತ್ರಿ ಆದ್ರೂ ಅದನ್ನು ಮುರಿದ್ರೆ ಸಾಕು, ಅಷ್ಟು ಸಾಫ್ಟಾಗಿರುತ್ತೆ. ಯಾಕೆಂದರೆ ಅಲ್ಲಿ ಪನ್ನೀರ್ ಹಾಕಿರೋದ್ರಿಂದ, ಸ್ಟಫಿಂಗ್ ಪನ್ನೀರೋದ್ರಿಂದ ಹೆವಿ ಸಾಫ್ಟ್ ಕೊಡುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಚಪಾತಿ ಸಾಫ್ಟ್ ಇರುತ್ತೆ, ಇದು ಇನ್ನೂ ಹೆಚ್ಚಾಗಿ ಸಾಫ್ಟಾಗಿ ಕೊಡುತ್ತೆ. ಇದರ ಜೊತೆಗೆ ಸಿಂಪಲ್ಲಾಗಿ ಒಂದು ಟೊಮೆಟೊ ಪಲ್ಯ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ, ಹೆಚ್ಚು ವ್ಯೂಸನ್ನು ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ಆದರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ಬರಲಾ?